ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಜಿಬಿಎ ಚುನಾವಣೆ ಮೈತ್ರಿಯಲ್ಲಿ ಮುಗಿಯದ ಸೀಟು ಹಂಚಿಕೆ ಗೊಂದಲ. ಬಿಎಸ್ ಯಡಿಯೂರಪ್ಪ ಸಾರಥ್ಯದಲ್ಲಿ ಸಭೆ ನಡೆಸಿ ಗೊಂದಲ ಬಗೆಹರಿಸಲು ತೀರ್ಮಾನ ಮಾಡಲಾಗ್ತಾ ಇದೆ. ಜಿಬಿಎ ಚುನಾವಣೆ ಮೈತ್ರಿಯಲ್ಲೂ ಕೂಡ ಈ ತನಕ ಸೀಟು ಹಂಚಿಕೆ ಗೊಂದಲ ಮುಕ್ತಾಯ ಆಗಿಲ್ಲ. ಈ ನಿಟ್ಟಿನಲ್ಲಿ ಬಿಎಸ್ ಯಡಿಯೂರಪ್ಪರ ಸಾರಥ್ಯದಲ್ಲಿ ಒಂದು ಸಭೆ ನಡೆಸಿ ಎಲ್ಲಾ ಗೊಂದಲಗಳಿಗೂ ಅಂತ್ಯ ಮಾಡೋ ಅಂತ ನಿರೀಕ್ಷೆಯಲ್ಲಿದ್ದಾರೆ. ಮಾರ್ಚ್ ಮೊದಲ ವಾರದಲ್ಲಿ ಸಭೆ ಕೂಡ ನಡೆಯೋ ಅಂತ ಸಾಧ್ಯತೆ ಇದೆ. ಯಡಿಯೂರಪ್ಪರ ಸಲಹೆ ಬಳಿಕ ಎಚ್.ಡಿ. ದೇವೇಗೌಡರ ಜೊತೆ ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಎಚ್.ಡಿ. ದೇವೇಗೌಡರ ಬಳಿಯೂ ಖುದ್ದು ಚರ್ಚೆ ನಡೆಸುತ್ತಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಣಪತಿ, ಜಿಬಿಎ ಚುನಾವಣೆಯಲ್ಲೂ ಕೂಡ ಸೀಟು ಹಂಚಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಖಾಡಕ್ಕೆ ಯಡಿಯೂರಪ್ಪರ ಎಂಟ್ರಿ ಯಾವಾಗ ಆಗಬಹುದು? ಇದು ನಿಟ್ಟಿನಲ್ಲಿ ನೋಡೋದಾದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಒಂದಷ್ಟು ಸಭೆಗಳನ್ನ ಯಡಿಯೂರಪ್ಪನವರ ನೇತೃತ್ವ ಜೊತೆಗೆ ದೇವೇಗೌಡರ ನೇತೃತ್ವದಲ್ಲಿ ಆಗ್ಬೇಕು ಅಂತ ಕೂಡ ಒಂದಷ್ಟು ಚರ್ಚೆ ಇತ್ತು. ಆದ್ರೆ ದೇವೇಗೌಡರ ಹೇಳಿಕೆ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ನ ಹಲವಾರು ಮಾಜಿ ಪಾಲಿಕೆ ಸದಸ್ಯರಿಗೆ ಒಂದಷ್ಟು ನೋವುಗಳನ್ನು ಉಂಟು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಆಹ್ವಾನ ಅಂದ್ರೆ ಅವರ ಸಭೆ ಕೂಡ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಈ ಎಲ್ಲಾ ಸಮಸ್ಯೆಗಳಿಗೆ ಬ್ರೇಕ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ಹಾಲಿ ಶಾಸಕರು ಜೊತೆಗೆ ಮಾಜಿ ಪಾಲಿಕೆ ಸದಸ್ಯರ ಈಗಾಗಲೇ ಅಭಿಪ್ರಾಯವನ್ನ ಪಟ್ಟಿರುವಂತದ್ದು. ಜೊತೆಗೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮಾರ್ಚ್ನ ಮೊದಲ ವಾರದಲ್ಲಿ ಈ ಸಭೆ ನಡೆಯುತ್ತೆ ಅನ್ನೋದು ಕೂಡ ಈಗಾಗಲೇ ಒಂದಷ್ಟು ಮೂಲಗಳು ಹೇಳಿರುವಂತದ್ದು. ಹೀಗಾಗಿ ಯಡಿಯೂರಪ್ಪನವರು ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮೈತ್ರಿ ಆದಾಗ ಒಂದಷ್ಟು ಕ್ಷೇತ್ರದಲ್ಲಿ ಅಂದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿತ್ತು, ಗೊಂದಲ ಉಂಟಾಗಿತ್ತು. ಅವಾಗ ನೇರವಾಗಿ ಹೈಕಮಾಂಡ್ ನಾಯಕರಲ್ಲ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದಷ್ಟು ಸಭೆ ನಡೆಸಿ ಇಲ್ಲಿ ಸಮಸ್ಯೆಗಳನ್ನ ಬಗೆಹರಿದ ಮೇಲೆ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಈ ನಿಟ್ಟಿನಲ್ಲೂ ಕೂಡ ಜಿಬಿಎಸ್ ಚುನಾವಣೆಯಲ್ಲೂ ಕೂಡ ವಾರ್ಡ್ ವಿಂಗಡಣೆ ವಿಚಾರಗಳು ಬಳಿಕ ಅಂದ್ರೆ ವಾರ್ಡ್ ಹಂಚಿಕೆ ಬಂದಾಗ ಅಥವಾ ಸೀಟು ಹಂಚಿಕೆ ಸಮಸ್ಯೆಗಳು ಬಂದಾಗ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸಭೆ ನಡೆಸಿ ಹಿರಿಯ ನಾಯಕರ ಒಂದಷ್ಟು ಭೇಟಿ ಮಾಡಿ ದೇವೇಗೌಡರನ್ನ ಒಂದಷ್ಟು ಚರ್ಚೆ ನಡೆಸಿದ ಬಳಿಕ ಅದು ಆ ಒಂದಷ್ಟು ವರದಿಗಳನ್ನ ನೇರವಾಗಿ ಹೈಕಮಾಂಡ್ಗೆ ರವಾನೆ ಆಗುತ್ತೆ. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಒಂದಷ್ಟು ಸಭೆ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ಮಾಜಿ ಪಾಲಿಕೆ ಸದಸ್ಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.